ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ಸೂಪರಾಗಿರುವಂಥ ಬಾಯಿಗೆ ಟೇಸ್ಟ್ ಕೊಡುವಂಥ ಕಪ್ಪು ಉದ್ದಿನಬೇಳೆ ಉಪಯೋಗಿಸ್ಕೊಂಡು ಯಾವ ರೀತಿ ವಡೆ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿನೂ ಕೂಡ. ಕಪ್ಪು ಉದ್ದಿನ ಕಾಳೇನಿರುತ್ತಲ್ಲ, ಅದನ್ನು ನಾವು ಓವರ್ ನೈಟು ನೆನೆಸ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಮಾಮೂಲಿ ಉದ್ದಿನಬೇಳೆನ ನಾವು 3-4 ಅವರ್ ನೆನೆಸ್ಕೊಂಡ್ರೆ ಅದು ಚೆನ್ನಾಗಿ ನೆಂದೋಗ್ಬಿಡುತ್ತೆ. ಇದು ಕಾಳಾಗಿರೋದ್ರಿಂದ ಓವರ್ ನೈಟ್ ನೆನೆಸಿದ್ರೇ ನಮಗೆ ಈ ರೀತಿ ಸಾಫ್ಟ್ ಆಗೋದು, ಚೆನ್ನಾಗಿ ರುಬ್ಲಿಕ್ಕೂ ಸಹ ಅನುಕೂಲ ಆಗೋದು. ಈ ರೀತಿಯಾಗಿ ನಾವು ಓವರ್ ನೈಟ್ ನೆನೆಸ್ಕೋಬೇಕಾಗುತ್ತೆ. ಸೊ ನೋಡಿ, ನಾನು ಈ ರೀತಿಯಾಗಿ ಕಾಳನ್ನ, ಉದ್ದಿನ ಕಾಳು, ಇದು ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ, ಅದರಲ್ಲಿ ವಡೆ ಮಾಡ್ತಾ ಇರೋದು. ಕಪ್ಪು ಉದ್ದಿನ ಕಾಳಿನ ವಡೆ ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟೂ ಸಹ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು, ರುಬ್ಕೋಬೇಕಾಗುತ್ತೆ. ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ರುಬ್ಕೊಬೇಕು. ಚೆನ್ನಾಗಿದು ವಡೆ ಕನ್ಸಿಸ್ಟೆನ್ಸಿಗೆ, ನಮ್ಗೆ ಉದ್ದಿನ ವಡೆ ಹೇಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಬರೋವರೆಗೂ ರುಬ್ಕೊಬೇಕು. ತೆಳ್ಳಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬೋದು ನೀವು. ತೆಳ್ಳಗೆ ಯಾಕಾಗುತ್ತೆ ಅಂದರೆ ನೀವು ನೀರು ಹಾಕೋದ್ರಿಂದ. ಸೊ ನೀರು ಹಾಕ್ತಿರೋ ರುಬ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ವಡೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆಯೇ ಶುಂಠಿ, ಜೀರಿಗೆ, ಮೆಣಸು, ಪೆಪ್ಪರ್ ಏನು ಹೇಳ್ತೀವಲ್ಲ ಅದು ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಸೊ ನೋಡ್ಬೋದು, ಈ ರೀತಿಯಾಗಿ ಸೋಡಾ ಎಲ್ಲ ಏನು ಬೇಡ, ಅದೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿ ಒಂದು ಸ್ವಲ್ಪ ತೊಗೊಂಡು ಸ್ವಲ್ಪ ನೀರಿಗೆ ಹಿಂಗೆ ಹಚ್ಕೊಂಡ್ರೆ ಅಂಟ್ಕೊಳ್ಳಲ್ಲ. ಈ ರೀತಿ ವಡೆ ಶೇಪಲ್ಲಿ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ಬೇಯಲಿಕ್ಕೂ ಅನುಕೂಲ ಆಗುತ್ತೆ, ನೋಡೋಕ್ಕೆ ವಡೆ ಥರನೂ ಇರುತ್ತೆ. ಸೊ ನೋಡ್ಬೋದು, ನಾನು ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡೆ ಚೆನ್ನಾಗಿ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಹೆಲ್ತಿನೂ ಕೂಡ. ಇದು ಕಪ್ಪು ಉದ್ದಿನ ಬೇಳೆಯಲ್ಲಿ ಮಾಡಿರೋಂಥ ವಡೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.